ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಈಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಏನು ವರ್ಕ್ ಆಗಿದೆ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಇಲ್ಲೊಂದು 2 ಕಾಮೆಂಟ್ ಇದ್ದಾವೆ ನೋಡಿ. ಇದು ನಿನ್ನೆ ವಿಡಿಯೋದಲ್ಲಿ ಒಂದು ಕ್ವಶನ್ ಕೇಳಿದ್ದೆ, ಆ ವಿಡಿಯೋ ಪ್ಲೇ ಮಾಡ್ತೀನಿ ನಾನು. ನಿನ್ನೆಯಿಂದ ಪಿ ಇ ಕಡೆ ಐ ಟಿ ಎಮ್ ಮುಂದೆ ನಡೀತಾ ಇದೆ, ಪಿ ಇ ಕಡೆ ಐ ಟಿ ಎಮ್ ಮಾತ್ರನೇ ಬೈ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಅದು ವಿಡಿಯೋ ಪ್ಲೇ ಮಾಡಿದಾಗ ಹೇಳ್ತೀನಿ. ಆ ಐ ಟಿ ಎಮ್ ಕ್ವಶನ್ ಕೇಳಿದ್ರೆ ಸುಮಾರು ಜನ, ಇಷ್ಟು ಜನ ಮೆಸೇಜ್ ಮಾಡಿದ್ದೀರಾ, ಅದರಲ್ಲಿ ಐ ಟಿ ಎಮ್ ಸುಮಾರು ಜನ ಹೇಳಿದ್ದೀರಾ. ಓಕೆ, 51,500, 600, 500, 500 ಎಲ್ಲರೂ 500, 600 ಹೇಳ್ತಾ ಇದ್ದೀರಾ. ಓಕೆ, 500, 600, 700 ಓಕೆ, 3 ಹೇಳ್ತಾ ಇದ್ದೀವಿ. ಓಕೆ, ವೆರಿ ಗುಡ್. ಐ ಟಿ ಎಮ್ ಓಕೆ. ಇಲ್ಲಿ ಇಬ್ಬರು ಮಾತ್ರ ಒಂದು ಮಿಸ್ಟೇಕ್ ಇದ್ದಾವೆ ನೋಡಿ. ಇಲ್ಲಿ ಯತೀಶ್ ಚಂದ್ರ ಸರ್ ಐ ಟಿ ಎಮ್ ಬಂದು 51,200 ಅಂತ ಹೇಳಿದ್ದಾರೆ. ಇದು ರಾಂಗ್. ಓಕೆ ಸರ್, ರಾಂಗ್ ಸರ್. ಯಾಕೆ ಸರ್? ಯತೀಶ್ ಚಂದ್ರ ಸರ್ ನಮಗೆ ಗೊತ್ತು, ಅದಕ್ಕೆ ನಾನು ಸ್ವಲ್ಪ ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆ, ಇದು ರಾಂಗ್. ಅದಕ್ಕೆ ನಾನು ಆಮೇಲೆ ನೆಕ್ಸ್ಟ್ ಹೇಳ್ತೀನಿ, ಇದು ರಾಂಗ್ ಸರ್ ನಾನು ಹೇಳ್ತೀನಿ. ಪ್ಲಸ್ ಇನ್ನೊಂದು ಐ ಟಿ ಎಮ್ನ ಎ ಟಿ ಎಮ್ನ ಯಾವ ಥರ ನೋಡ್ಬೇಕಂತ ಹೇಳ್ತೀನಿ ಇವತ್ತಂತ ಹೇಳಿದ್ದೆ ಬೆಳಿಗ್ಗೆ. ಇವಾಗ ಅದು ಹೇಳ್ಕೊಡ್ತೀನಿ. ಸ್ವಲ್ಪ ಸೌಂಡ್ಸ್ ಇರ್ತವೆ. ಇಲ್ಲಿ ಗಣೇಶದೇನೋ ಪ್ರಾಬ್ಲಮ್ ಇದೆ, ನೋಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಅನಿಲ್ ಕುಮಾರ್ ಇವರೊಬ್ರು ಇದ್ದಾರೆ. ಟ್ರೆಂಡು ರಾಂಗ್. ನೀವು ಹೇಳಿದ್ದು ಬೈ ಕಡೆ, ಅದು ನೆನ್ನೆದು ಹೇಳಿದ್ದು ಬೈ ಕಡೆ, ಸೆಲ್ ಕಡೆ ಹೋಯಿತು. ಅದು ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ನನಗೆ ಅರ್ಥ ಆಗಿಲ್ಲ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಎರಡು ಕಾಮೆಂಟ್ ತುಂಬ ಇಂಪಾರ್ಟೆಂಟ್. ಒಂದು ರಾಂಗ್ ಮಾಡಿದ್ದಾರೆ, ಇನ್ನೊಂದು ಸಾರ್ ಕೇಳ್ತಾ ಇದ್ದಾರೆ ಡೌಟು. ಸಾರ್ ಕೇಳಿದ ತಕ್ಷಣ ಬಂದು ಏನು ಹೇಳ್ಬೇಕಂತೇನಿಲ್ಲ, ಬಟ್ ಏನಂದರೆ ನಮ್ಮ ಚಾನಲಲ್ಲಿ ಯಾರು ಫಾಲೋ ಮಾಡ್ತಾರೆ ಅವರಿಗೆ ನಾಲೆಜ್ ಅನ್ನೋದು ಇರಬೇಕು, ರೈಟ್? ಈಗ ನೀವು ನಿಮಗೆ ನಾನು ನೆನ್ನೆ ಎಲ್ಲ ಮೊನ್ನೆ ಮಾರ್ಕೆಟ್ ಅನಿಲ್ ಕುಮಾರ್ ಸರ್, ದಿಸ್ ಈಸ್ ಯುವರ್ ಡೌಟ್. ಓಕೆ, ನೆನ್ನೆ ಎಲ್ಲ ಮೊನ್ನೆ ಇಲ್ಲಿ ಒಂದು ಲೈನ್ ಹಾಕಿದ್ದೆ, ಇಲ್ಲೊಂದು ಲೈನ್ ಹಾಕಿದ್ದೆ, ಇಲ್ಲಿ ಒಂದು ಲೈನ್ ಹಾಕಿದ್ದೆ. ಇದ್ರ ಒಳಗಡೆ ಟ್ರೇಡ್ ಮಾಡಬೇಡಿ. ಇದ್ರ ಮೇಲೆ ಓಪನ್ ಆದರೆ, ಇದು ಸೆಂಟ್ರಲ್ ಓಪನ್ ಆದರೆ, ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರಿಟ್ರೇಸ್ ಮಾಡಿ ಐ ಕ್ರಾಸ್ ಆಗ ಬೈ ಕಡೆ ಇರಿ, ಇದ್ರ ಕೆಳಗಡೆ ಐ ಟಿ ಎಮ್ ತೊಗೊಂಡು ಸೆಲ್ ಕಡೆ ಇರಿ ಅಂತ ಹೇಳಿದ್ದೆ. ಈಗ ಮಾರ್ಕೆಟ್ ಓಪನ್ ಆಗಬೇಕಾದ್ರೆ ಏನಾಯಿತು? ಗ್ಯಾಪ್ ಅಪ್ ಓಪನ್ ಆಯ್ತು, ರೈಟ್? ನೆನ್ನೆ ಗ್ಯಾಪ್ ಅಪ್ ಓಪನ್ ಆಯ್ತಲ್ಲ. ಓಕೆ, ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಸರ್, ಎಸ್ಟರ್ಡೇ. ಓಕೆ, ಇದು ಎಸ್ಟರ್ಡೇ ನಮ್ಮ ಗ್ರೂಪಲ್ಲಿರೋ 75 ಜನಕ್ಕೂ ಮೆಸೇಜ್ ಹೋಗಿರುತ್ತೆ ಬೆಳಗ್ಗೆ. ಮಾರ್ಕೆಟ್ ಓಪನ್ ಗ್ಯಾಪ್ ಅಪ್, ರೈಟ್? ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಇವತ್ತು ಅನ್ನಿವನ್ ಎಕ್ಸ್ಪೈರಿ ಇರುತ್ತೆ, ನೋಡ್ಕೊಳ್ಳಿ. ಓಕೆ, ಅದಾದಮೇಲೆ ಇಲ್ಲೊಂದು ಕ್ವಶನ್ ಇದೆ ನೋಡ್ಕೊಳ್ಳಿ. ಆ್ಯಂಡ್ ದಿಸ್ ಗ್ಯಾಪ್ ಅಪ್ ಈಟಿಂಗ್ ಅವರ್ ಬೈಯಿಂಗ್ ಪಾಯಿಂಟ್ಸ್. ಓಕೆ, ಅಂದರೆ ನಾವು ಈ ಝೋನಿಂದ ಮೇಲೆ ಬಂದರೆ ಬೈ ಮಾಡೋಣ ಅಂದ್ಕೊಂಡಿದ್ವಿ. ಮಾರ್ಕೆಟ್ ಓಪನ್ನೇ ಗ್ಯಾಪ್ ಅಪ್ ಆಗ್ತಾ ಇದೆ. ಆವಾಗ ಏನಾಗುತ್ತೆ ಅಂದರೆ ನಾವು ಬೈ ಮಾಡಬೇಕಾಗಿರೋ ಮೂಮೆಂಟಮ್ ಅನ್ನೋದು ಕಂಪ್ಲೀಟ್ ಆಯಿತು, ರೈಟ್? ಅದು ಎಷ್ಟೊತ್ತಿಗೆ? ಬೆಳಿಗ್ಗೆ 7 ಗಂಟೆ 13 ನಿಮಿಷಕ್ಕೆ. ನೀವು ವಿಡಿಯೋ ನಿಲ್ಲಿಸಿ ನೋಡ್ಕೊಳ್ಳಿ. ಇದು ನನ್ನ ಗ್ರೂಪಲ್ಲಿರೋ 75 ಜನಕ್ಕೂ ನಾನು ಹೇಳಿದ್ದೀನಿ ಬೈಯಿಂಗ್ ಮೂಮೆಂಟಮ್ ಮುಗಿದೋಯ್ತು ಅಂತ. ಕ್ವಶನ್ ಮಾಡಿದ್ದೀನಿ, ಆನ್ಸರ್ ಏನು ಬಂದಿರುತ್ತೆ ಎಕ್ಸ್ಪೆಕ್ಟ್. ಇಲ್ಲಿ ನೋಡ್ಕೊಳ್ಳಿ. ಎಸ್ಟರ್ಡೇ ಇದೆ, ಇಲ್ಲಿ ಮೇಲೆ ಎಸ್ಟರ್ಡೇ ಬರ್ತಾ ಇರುತ್ತೆ, ನೀವು ನೋಡ್ಕೋಬೋದು. ಟೀಚರ್ಸ್ ಡೇ ಇಲ್ಲಿ ಎಸ್ಟರ್ಡೇ ಅಂತಿರುತ್ತೆ. ಅದಾದಮೇಲೆ ಫಸ್ಟಾಗಿ ಕೇಳಿದ್ದೀನಿ ನಾನು, ಗ್ಯಾಪ್ ಅಪ್ ಆಯ್ತಲ್ಲ, ದಿಸ್ ಈಸ್ ವಾಟ್ ಈಸ್ ಇಂಡಿಕೇಶನ್, ಇದು ಫಸ್ಟ್ ಇಂಡಿಕೇಶನ್, ದಿಸ್ ಈಸ್ ದ ಇಂಡಿಕೇಶನ್ ಅಂತ ನಮ್ಮ ಗ್ರೂಪ್ಗೆ ಸ್ಟೂಡೆಂಟ್ಸ್ಗೆ ಕೇಳಿದಾಗ ಆನ್ಸರ್ ನೋಡಿ ಏನು ಬಂದಿರುತ್ತೆ. ಆನ್ಸರ್ ನೋಡ್ಕೊಳ್ಳಿ ನೀವು. ಬೈಯರ್ ನಾಟ್ ಇಂಟ್ರೆಸ್ಟೆಡ್ ಸರ್, ದಿಸ್ ಈಸ್ ದ, ಈ ಕ್ವಶನ್ಗೆ ಇಲ್ಲಿ ಆನ್ಸರ್ ನೋಡಿ. ಬೈಯರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮಾರ್ಕೆಟ್. ಓಕೆ, ಅಂದರೆ ಮಾರ್ಕೆಟಲ್ಲಿ ಇವಾಗ ಬೈಯರ್ ಅನ್ನೋ ಇಂಟ್ರೆಸ್ಟೇ ಇಲ್ಲ ಅಂತ ಆನ್ಸರ್. ಅರ್ಥ ಆಯ್ತಾ ಸರ್? ಈಗ ನೀವು ನೆನ್ನೆ ಬಂದು ನೋಡಿಕೊಂಡ್ರೆ ಇಲ್ಲಿ ನೋಡಿ, ನೆನ್ನೆ ಚಾರ್ಟ್ ಗ್ಯಾಪ್ ಅಪ್ ಓಪನ್ ಆಯಿತು. ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಬೈಯರ್ ಇಂಟ್ರೆಸ್ಟೆಡ್ ಇಲ್ಲ ಅಂತ. ನಾವು ಏನು ಮಾಡಿದ್ದೀವಿ ಅಂದರೆ ಇಲ್ಲಿಂದ ಪಿ ತೊಗೊಂಡು ಬಂದುಬಿಟ್ವಿ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಅದಾದಮೇಲೆ 51,600 ಪಿ ಇ, ನಿಫ್ಟಿ 25,350 ಪಿ ಇ ಎರಡು ತಗೊಂಡು ನಾವು ಈ ಕಡೆ ಪ್ರಾಫಿಟ್ ಮಾಡ್ಕೊಂಡು ಹೋದ್ವಿ, ರೈಟ್? ಇದನ್ನು ಪ್ರತಿಯೊಂದು ಪಾಯಿಂಟು ಯೂಟ್ಯೂಬಲ್ಲಿ ಹೇಳೋಕ್ಕೆ ಬರಲ್ಲ, ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್. ನಮಗೆ ಅಂತ ಒಂದು ಗ್ರೂಪ್ ಇದೆ, ಅದಕ್ಕಂತ ಒಂದು ಕ್ಲಾಸ್ ಇದ್ದಾವೆ. ಆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಸ್ಟೂಡೆಂಟ್ಸ್ಗೆ ಗೊತ್ತಾಗ್ತಾ ಇದೆ. ಗ್ಯಾಪ್ ಅಪ್ ಓಪನ್ ಆಗಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತಾ ಇದೆ ಇವತ್ತು ಮಾರ್ಕೆಟಲ್ಲಿ ಬೈಯರ್ ಬರಲ್ಲ ಅಂತ. ಅವ್ರು ನೀಟಾಗಿ ಪಿ ಇ ತೊಗೊಂಡ್ರು, ಪ್ರಾಫಿಟ್ ಮಾಡ್ಕೊಂಡ್ರು. ಓಕೆ, ರೈಟ್? ನಿಮ್ಮ ಡೌಟ್ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಪ್ಲಸ್ ಇನ್ನೊಂದು, ರೆಸಿಸ್ಟೆನ್ಸ್ ಇಲ್ಲಿದೆ ಅಂದರೆ, ನಿಮ್ಮ ಮೇನ್ ಡೌಟು ರೆಸಿಸ್ಟೆನ್ಸ್ ಇಲ್ಲಿದೆ ಅಂದರೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಇದು ಸಪೋರ್ಟ್ ಆಗುತ್ತೆ, ರೈಟ್? ಈಗ ನೆನ್ನೆ ನೀವು ನಿಫ್ಟಿಯಲ್ಲಿ ನೋಡ್ಕೊಂಡು, ನಿಫ್ಟಿಯಲ್ಲಿ ಬರೆದಿದ್ದೆ ನಾನು,
ನೀವು ನಿಫ್ಟಿನೇ ಕೇಳಿದ್ದು, ನಿಫ್ಟಿಯಲ್ಲಿ ಬರೆದಿದ್ದೆ ಏನು ಅಂದರೆ ಬ್ಲ್ಯಾಕ್ ಕಲರ್ ಲೈನ್ ಹಾಕಿ, ಬೇಕಾದರೆ ವಿಡಿಯೋ ಪ್ಲೇ ಮಾಡಿ ನೋಡ್ಕೊಳ್ಳಿ. ಬ್ಲ್ಯಾಕ್ ಕಲರ್ ಲೈನ್ ಹಾಕಿ ಇದು ಸಪೋರ್ಟು ರೆಸಿಸ್ಟೆನ್ಸ್ ಎರಡೂ ಇದೆ ಅಂತೇಳಿ ಬರೆದಿದ್ದೆ. ಈಗ ಮಾರ್ಕೆಟ್ ಇದ್ರ ಮೇಲೆ ಓಪನ್ ಆದರೆ ಸಪೋರ್ಟ್ ಆಗುತ್ತೆ, ಬಂದು ಫೈಟ್ ಮಾಡಿ ಸ್ಟ್ರಾಂಗ್ ಮೂಮೆಂಟಮಲ್ಲಿ ಬ್ರೇಕ್ ಮಾಡ್ತು, ಮತ್ತೆ 3 ಟೈಮ್ ರಿಟ್ರೇಸ್ ಮಾಡ್ತು. ಆವಾಗ ಸಪೋರ್ಟ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ. ಅದು ನಿಮಗೆ ನೆನಪಿರಬೇಕು ಸರ್, ಸಪೋರ್ಟ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ, ಇಲ್ಲಿಂದ ಫಾಲ್ ಆಯಿತು. ಓಕೆ, ಸಪೋರ್ಟ್ ಲೆವೆಲ್ ಮೇಲೆ ಓಪನ್ ಆದರೆ ಸಪೋರ್ಟ್ ಅನ್ನೋದು ರೆಸಿಸ್ಟೆನ್ಸ್ ಮೇಲೆ ಓಪನ್ ಆದರೆ ಅದು ಸಪೋರ್ಟ್ ಆಗುತ್ತೆ, ಸಪೋರ್ಟ್ ಕೆಳಗಡೆ ಓಪನ್ ಆದರೆ ಅದು ರೆಸಿಸ್ಟೆನ್ಸ್ ಆಗುತ್ತೆ. ಅದು ಹೆಂಗಾಗುತ್ತೆ ಅಂದರೆ ಇವತ್ತು ನಾನು ತೋರಿಸ್ತೀನಿ. ಓಕೆ, ಇದು ನಿಮ್ಮ ಡೌಟ್ ಕ್ಲಿಯರ್ ಆಯಿತು. ವೀಡಿಯೋ ಲೆಂತ್ ಆಗ್ಬೋದು, ವೀಕೆಂಡಲ್ಲ ನೋಡಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ 2 ಡೇಸ್ ಏನು ಬರಲ್ಲ ವೀಡಿಯೋಸ್. ಓಕೆ, ಮಂಡೇ ಕೂಡ ಬರಲ್ಲ, ಆಲ್ಮೋಸ್ಟ್ ಗಣೇಶ ಇರ್ತಾ ಇದ್ದಾರೆ, ಮಾಡೋಕ್ಕಾಗಲ್ಲ ಸೌಂಡ್. ಓಕೆ, ಇದಾಯ್ತಲ್ವ. ನೆಕ್ಸ್ಟ್ ಇಂದ ಬನ್ನಿ ಐಟಮ್ಗೆ ಈಗ ಪ್ಲೇ ಮಾಡ್ತೀನಿ, ವೀಡಿಯೋ ನೋಡ್ಕೊಳ್ಳಿ. ಇವತ್ತಿಂದಿದು ಈಗ ನಾನು ಏನು ಮಾಡ್ಬೋದು, ಮೈ ಕಡೆ ಇನ್ ಕೇಸ್ ಇದು ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದರೆ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದರೆ ITM ಮುಂದೆ ITM ಈಗ 51,400 ಅರ್ಧ ಮನಿ ಇದೆ, 51,400 ಅರ್ಧ ಮನಿ ಇದೆ. ಇದಕ್ಕೆ ITM ಏನು ಅಂತ ಹೇಳಿ ನೋಡೋಣ. ITM ಯಾವುದಂತ ಹೇಳಿ ನೋಡೋಣ. ಪ್ರತಿಯೊಂದು ಕಾಮೆಂಟ್ ನೋಡಡೆ ಮಾಡ್ಕೊಂಡು ಮಾಡಿ. ITM ಇದಕ್ಕೆ 51,400ಗೆ ITM ಪ್ರೈಸ್ ಯಾವುದು ಇದನ್ನ ನೋಡಿ ಹೇಳಿ, ಇದನ್ನ ಇಂಟ್ರೆಸ್ಟ್ ಇದೆ ನೋಡೋಣ. ಅಂದರೆ ITM ಒಂದೇ ಬೈ ಮಾಡಬೇಕು, ಇಲ್ಲಿವರೆಗೂ ಚಾನ್ಸ್ ಇದೆ. ಇಲ್ಲಿಗೆ ಬಂದರೆ ಸಾಕು, ನಮಗೆ ಟಾರ್ಗೆಟ್ ಬರುತ್ತೆ. ಇಲ್ಲಿ ಬಂದರೆ ನೆನ್ನೆ ವಿಡಿಯೋ ನೋಡ್ಕೊಂಡ್ರಲ್ಲ, ಈಗ ಇಲ್ಲೊಂದು ಲೈನ್ ಹಾಕಿದ್ದೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ನಾನು ಬೈಯಿಂಗೇ ಮಾಡ್ತೀನಿ, ರೈಟ್, ಸೆಲ್ಲಿಂಗ್ ಮಾಡಲ್ಲ ಅಂತ ಹೇಳಿದ್ವಿ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು. ಓಕೆ, ಓಪನ್ ಆದಾಗ ನಾನು ಬೆಳಿಗ್ಗೆನೇ ಟೆಲಿಗ್ರಾಮಲ್ಲಿ ತೋರಿಸ್ತೀನಿ. ಟೆಲಿಗ್ರಾಮಲ್ಲಿ ಫಸ್ಟ್ ಮೆಸೇಜ್ ಮಾಡಿದ್ದೆ ಬೆಳಿಗ್ಗೆ, ಸ್ವಲ್ಪ ಅದನ್ನು ನೋಡಿದ್ರು ಕೂಡ. 9:15 ಕ್ಯಾಂಡಲ್ ಹೈಯಲ್ಲಿ PE ಬೈ ಮಾಡಿ ITM ಓನ್ಲಿ ಅಂತ. ಆಮೇಲೆ ಇಲ್ಲಿ ITM ರಾಂಗ್ ಹೇಳ್ತಾ ಇದ್ರು ಅಂತ, ಅದು ತೆಗೆದು ನಾನು ಏನು ಅಪ್ಡೇಟ್ ಮಾಡಿದ್ದು ತೋರಿಸ್ತೀನಿ, ನೋಡ್ಕೊಳ್ಳಿ ಒಂದ್ಸಲಿ. ಇಲ್ಲಿ ನೋಡಿ, ಟೆಲಿಗ್ರಾಮ್ ಸೆಪ್ಟೆಂಬರ್ 6 ಮಾರ್ಕೆಟ್ ಓಪನ್ ಗ್ಯಾಪ್ ಡೌನ್ ಆಗುತ್ತೆ. ITM ಸೋ ಮೆನಿ ಪೀಪಲ್ಸ್ ಟೆಲ್ಲಿಂಗ್ ರಾಂಗ್. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ITM OTM, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಇದಕ್ಕೂ ಮುಂಚೆ ಒಂದು ಮೆಸೇಜ್ ಮಾಡಿದ್ದೆ ನಾನು 9:15ಗೆ, ಅದಾದಮೇಲೆ ಇದು ತೆಗೆದ 9:15ಗೆ PE ಬೈ ಮಾಡಿ ಶಾರ್ಪ್ ಮೂಮೆಂಟಮ್ ಬರುತ್ತೆ ಅಂತ. ಆಮೇಲೆ ITM ಗೊತ್ತಾಗಲ್ಲ, ಬೇರೆ ಯಾರಾದ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲಾಸ್ ಆದರೆ ಯಾಕೆ ಅಂತ ರಿಮೂವ್, ಅದನ್ನು ಡಿಲೀಟ್ ಮಾಡಿ ಇದನ್ನು ಬರದೆ 7 ಗಂಟೆ 6 ನಿಮಿಷಕ್ಕೆ. ಓಕೆ, ಮಾರ್ಕೆಟ್ ಆದಮೇಲೆ ಅಲ್ಲ, 9:15ಕ್ಕೆ ಶಾರ್ಪ್ ಮೂಮೆಂಟಮ್ ಬರ್ತದೆ, ಬಿ ಆಕ್ಟಿವ್ ಅಂತ. ಓಕೆ, ಇದು ನಿಮ್ಮ ಟೆಲಿಗ್ರಾಮಲ್ಲಿ ಹೇಳಿರೋದು. ನನ್ನ ಸ್ವಂತ ಸ್ಟೂಡೆಂಟ್ ಏನು ಹೇಳಿದ್ದೀನಿ ನೋಡಿ, ಇಲ್ಲಿ ನೋಡ್ಕೊಳ್ಳಿ. ಗುಡ್ ಮಾರ್ನಿಂಗ್. ಇವತ್ತು ಟುಡೇ ಫಸ್ಟ್ ಕ್ಯಾಂಡಲ್ ಹೈಯಲ್ಲಿ ITMನ PE ಬೈ ಮಾಡಿ, ಸ್ಪೀಡ್ ಮೂಮೆಂಟಮ್ ಬರುತ್ತೆ. ಓಕೆ, ವಿಡಿಯೋ ನಿಲ್ಲಿಸಿ ನಿಧಾನಕ್ಕೆ ಓದ್ಕೊಳ್ಳಿ. 6 ಗಂಟೆ 53 ನಿಮಿಷ AM ಫಸ್ಟ್ ಕ್ಯಾಂಡಲಲ್ಲಿ ITMನ PE ಬೈ ಮಾಡಿ, ಸ್ಪೀಡಾಗಿ ಮೂಮೆಂಟಮ್ ಬರುತ್ತೆ ಫಸ್ಟ್ ಕ್ಯಾಂಡಲ್ ಹೈಯಲ್ಲಿ. ಓಕೆ, ಅದಾದಮೇಲೆ ಬಂದಿದೆಯಾ ಇಲ್ಲ ಅಂತ ನೀವು ನೋಡ್ಕೊಳ್ಳಿ. ಫಸ್ಟ್ ಕ್ಯಾಂಡಲ್ ಹೈ, ಓಕೆ, ಅಲ್ಲಿಂದ 9 ಗಂಟೆ 18 ನಿಮಿಷದಿಂದ ಹಾಕ್ಕೊಂಡೇ ಬರ್ತಾ ಇದ್ದೀನಿ. PE ಪ್ರೈಸ್ ನೀವು ಹೇಳಿದ್ದೆ, ಈಗ ನೀವು ಯಾರ್ಯಾರು ಯೂಟ್ಯೂಬಲ್ಲಿ ಹೇಳಿದ್ದೀರಾ 51,600 ಅಲ್ವಾ, ಅದೇ ITM. ಇವಾಗ ನೀವು ಅದೇ ITM ನಾನು ಇಲ್ಲಿ ಫಸ್ಟ್ ಕ್ಯಾಂಡಲ್ ಹೈ PE ಅಂದರೆ ಪ್ರೈಸಲ್ಲಿ ಫಸ್ಟ್ ಕ್ಯಾಂಡಲ್ ಲೋ PE. ಓಕೆ, ರೈಟ್, ಅರ್ಥ ಆಗುತ್ತಲ್ಲ ಅದು. ಈಗ ಬನ್ನಿ, ನೀವು ಹೇಳಿದ ಪ್ರೈಸ್ ಚೆಕ್ ಮಾಡೋಣ. ಇಲ್ಲಿ ಸ್ಟ್ರೈಕ್ ಪ್ರೈಸ್ ನೋಡ್ತಾ ಇದ್ರಲ್ಲ, 51,600 PE ನೀವು ಹೇಳಿದ್ದೆ, ರೈಟ್. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ 51,300 ಬರುತ್ತೆ. 50 ಮಿನಿಟ್ಸ್ ಟೈಮ್ ಫ್ರೇಮ್ ಇಟ್ಕೊಳ್ಳಿ. ವಾಲ್ಯೂಮ್ಸ್ ಕಸ ಎಲ್ಲ ತೆಗೆದುಬಿಡಿ. ಓಕೆ, ಅಲ್ಲಿ ನಿಮ್ಗೆ ಏನು ಹೇಳಿದ್ದೆ ಅಂದರೆ ಫಸ್ಟ್ ಕ್ಯಾಂಡಲ್ ಹೈಯಲ್ಲಿ PE ಬೈ ಮಾಡಿ ಅಂದರೆ ಸ್ಪಾಟ್ ಚಟಲ್ ಕ್ಯಾಂಡಲ್ ಮೇಲೆ ಹೋಗುವಾಗ PE ಬೈ ಮಾಡಿ ಅಂದರೆ ಪ್ರೈಸ್ ಚಟಲ್ ಕೆಳಗಡೆ ಬರುತ್ತೆ. ಇಲ್ಲಿ ಎಂಟ್ರಿ. ಓಕೆ, ಇಲ್ಲಿ ಎಂಟ್ರಿ ಮಾಡಿ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನಾನು, ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ, ಇಲ್ಲಿ ಕೂಡ ಹಾಕಿದ್ದೀನಿ. 360ಗೆ ಎಂಟ್ರಿ. ITM ಮುಂದೆ ಮಾಡಿ ಅಂತ ಹೇಳಿದ್ದೆ, ನೀವು ಹೇಳಿದ್ದ ITM. ವೇರ್ ಈಸ್ ದ ಎಂಡ್? 360 to
ಹೌ ಮಚ್ 1300 ಅಂದರೆ 300 ತೆಗೆದುಬಿಡಿ 1000 ಪಾಯಿಂಟ್ಸ್. ಓಕೆ, 1000 ಪಾಯಿಂಟ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ 1:3 ಟೈಮ್ಸ್, ರೈಟ್? ಈ ಥರ ಅರ್ಥ ಮಾಡ್ಕೋಬೇಕು ಚಾರ್ಟ್ನ ಲೈವಲ್ಲಿ. ಅರ್ಥ ಆಯ್ತಲ್ಲ ಸರ್? ಓಕೆ, ಇದು ನೋಡ್ಕೊಳ್ಳಿ. ಇವಾಗಲೇ ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ, ನೋಡ್ಕೊಳ್ಳಿ. ಫಸ್ಟ್ ಕ್ಯಾಂಡಲ್ ಹೈಯಲ್ಲಿ ಪಿ ಬೈ ಮಾಡಿದ್ರೆ ಪ್ರೈಸಲ್ಲಿ ಲೋ ಅಲ್ಲಿ ಪಿ ಬೈ ಮಾಡಿರ್ತೀವಿ. ಎಂಟ್ರಿ ಟ್ರಿಗರ್ ಮೇಲೆ ಪ್ರೆಸ್ ಮಾಡಿದ ಮೇಲೆ ನಿಮಗೆ ಲಾಸ್ ಅನ್ನೋದು ಬಂದಿದ್ದರೆ ಯಾವಾಗ ಹೇಳಿ. ಓಕೆ, 1000 ಪಾಯಿಂಟ್ಸ್ ಪ್ರಾಫಿಟ್, ರೈಟ್? ದಿಸ್ ಈಸ್ ದ ಪವರ್ ಆಫ್ ಅನಾಲಿಸಿಸ್. ಓಕೆ, ನೆಕ್ಸ್ಟ್ ಐಟಮ್ ಚೆಕ್ ಮಾಡೋದು ಹೇಳ್ತೀನಿ. ನೆಕ್ಸ್ಟ್ ಲೆವೆಲ್ಸ್, ನಮ್ಮ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ. ಫಸ್ಟ್ ಕ್ಯಾಂಡಲ್ ಹೈ ಪಿ ಬೈ ಮಾಡಿ. ನೆನ್ನೆ ಏನು ಲೈನ್ ಹಾಕಿದ್ದೆ ಇದು ಕೆಳಗಡೆ ಬಂದರೆ ಪಿ ಮಾಡಿ ಅಂತ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ರೆಸಿಸ್ಟೆನ್ಸ್ಗೆ ಟಚ್ ಮಾಡಿ ಫಾಲ್ ಆಗುತ್ತೆ, ರೈಟ್? ಇವಾಗ ನೋಡಿ, ನಿಮ್ಮ ಫೋನಲ್ಲಿ ಕೂಡ ಝೂಮ್ ಇಲ್ಲ, ನಿಮ್ಮ ಸಿಸ್ಟಮಲ್ಲಿ ಝೂಮ್ ಮಾಡೋಕ್ಕೆ ಚಾನ್ಸ್ ಇದ್ದರೆ ನೆನ್ನೆ ಏನು ಲೈನ್ ಹಾಕಿದ್ದೀನಿ, ಇವಾಗ ಎಲ್ಲಿದೆ ಪಿನ್ ಟು ಪಿನ್ ಪರ್ಫೆಕ್ಟಾಗಿ ಅದೇ ಲೈನ್ಗೆ ಟಚ್ ಮಾಡಿ ಫಾಲ್ ಆಗಿದೆಯಾ ಇಲ್ಲ ನೋಡಿ. ಓಕೆ, ನೀವು ಎಷ್ಟಾದರೂ ಝೂಮ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಪಿನ್ ಟು ಪಿನ್ ವರ್ಕ್ ಆಗಿದೆ. ಓಕೆ, ಇವಾಗ ನೆಕ್ಸ್ಟ್ ನಮ್ಮ ಸಪೋರ್ಟ್. ಇಲ್ಲಿಂದ ಫಾಲ್ ಆಗಿ ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ನಾನು ಸುಮಾರು ಸತಿ ಹೇಳಿರ್ತೀನಿ, ಅದಕ್ಕೆ ರೀಟ್ರೆಸ್ ಮಾಡಿ ಫಾಲ್ ಆಗುತ್ತೆ ಅಂತ. ಇವಾಗ ಅಗೇನ್ ಝೂಮ್ ಆ್ಯಂಡ್ ಚೆಕ್. ಪರ್ಫೆಕ್ಟಾಗಿ ಲೆವೆಲ್ಗೆ ಟಚ್ ಆಗಿದ ತಕ್ಷಣ ಫಾಲ್ ಆಗಿದೆಯಾ ಇಲ್ಲ ನೋಡಿ. ಓಕೆ, ಇವಾಗ ಮಿಡ್ ಸಪೋರ್ಟ್ ಬ್ರೇಕ್ ಆದರೆ ಎಲ್ಲರಿಗೂ ಹೋಗಬೇಕು, ಮೇಜರ್ ಸಪೋರ್ಟ್ವರೆಗೂ ಬಂದು ಇಲ್ಲಿ 2 ಅವರ್ಸ್ ನಿಂತಿತ್ತ ಮಾರ್ಕೆಟ್. ಅದಾದಮೇಲೆ ಬ್ರೇಕ್ ಆಯಿತು, ಮತ್ತೆ ಅದೇ ಲೆವೆಲ್ ರೀಟ್ರೆಸ್ ಮಾಡ್ತು, ಮತ್ತೆ ಫಾಲ್ ಕಾಣ್ತಾ ಇದೆಯಾ? ಓಕೆ, ಇಲ್ಲಿವರೆಗೂ ಇದ್ವಿ ನಾವು. ಅದಾದಮೇಲೆ ಇಲ್ಲಿಂದ ಸ್ಟೂಡೆಂಟ್ಸ್ ಪೇಪರ್ ಟ್ರೇಡ್ ಮಾಡಿದ್ರು, ನಾವು ಯಾರೂ ಮಾಡಿಲ್ಲ. ಓಕೆ, ಇಲ್ಲಿಂದ ಪೇಪರ್ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದ್ದಾರೆ, ಬಟ್ ನಾವು ಮಾಡಿಲ್ಲ. ಇದೆಲ್ಲ ಮೂಮೆಂಟನ್ನು ತಗೊಂಡಿದ್ವಿ. ಲೆವೆಲ್ಸ್ ವರ್ಕ್ ಆಗಿ ಗೊತ್ತಾಯ್ತಲ್ಲ. ಇಲ್ಲಿಂದ ITM ಸಪೋರ್ಟ್ ಬ್ರೇಕ್ ಆಗಿ ರೀಟ್ರೆಸ್ ಮಾಡಿ ಮತ್ತೆ ಬಂತು. ಓಕೆ, ಮತ್ತೆ ಮೇಜರ್ ಸಪೋರ್ಟ್ ಬ್ರೇಕ್ ಮಾಡ್ಕೊಂಡು ರೀಟ್ರೆಸ್ ಮಾಡಿ ಮತ್ತೆ ಬಂತು. ನಿಮಗೂ ಕೂಡ ಹೇಳಿದ್ದೆ 9:15ಗೆ ಶಾರ್ಪ್ ಮೂಮೆಂಟಮ್ ಬರುತ್ತೆ, ಆ್ಯಕ್ಟಿವ್ ಆಗಿರಿ ಅಂತ. ಬಂದಿದೆಯಾ ಇಲ್ಲ ಇವಾಗ ನೀವು ಹೇಳಿ, ಕ್ವಶನ್ ಮಾರ್ಕ್. ನಿನ್ನೆ ಯಾರು ITM ಹೇಳಿದಿರಾ, ಅದು ಎಷ್ಟೆಷ್ಟು ಬಂದಿದೆ ನೀವೇ ಹೇಳಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಹೆಂಗೆ ವರ್ಕ್ ಆಗಿದ್ದಾವೆ. ಪರ್ಫೆಕ್ಟಾಗಿ ಅದೇ ಲೆವೆಲ್ ತಗೊಳ್ತು, ಸ್ಟ್ರಾಂಗ್ ಮೂಮೆಂಟಮ್ ಬ್ರೇಕ್ ಆಯಿತು, ಅಲ್ಲಿಂದ ಫಾಲ್ ಆಯಿತು, ರೈಟ್? ಇಷ್ಟು ಮೂಮೆಂಟಮ್ ತಗೊಂಡಿದ್ರೆ ನಿಮಗೆ ಕ್ಯಾಪಿಟಲ್ ಅನ್ನೋದು ಜಾಸ್ತಿ ಆಗಿದೆ. ಓಕೆ, ನೀವೇನು ಅಪ್ಡೇಟ್ ಮಾಡಿದ್ರಿ ಸರ್ ಅಂದರೆ, ನಾನು ತುಂಬ ಸಿಂಪಲ್, ನೀವು ನೋಡಿದ್ರೆ ಬೆದ್ದಿದೋಗ್ತೀರಾ. ಯೂಟ್ಯೂಬಲ್ಲಿ ನಾರ್ಮಲಾಗಿ ಹೇಳಿರೋವೇ 1000 ಪಾಯಿಂಟ್ ಹೋಗಿದೆ. ಅದು ಇಲ್ಲಿರುತ್ತೆ. ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಎಂಟ್ರಿ ಬರೋಕ್ಕೆ ಮುಂಚೆ ಸ್ಕ್ರೀನ್ಶಾಟ್ ಹಾಕಿದ್ದೆ. ಇಲ್ಲಿರುತ್ತೆ, ನೀವು ಹೋಗಿ ಚೆಕ್ ಮಾಡ್ಕೊಂಡು ನೋಡಿ. 82,300 ಸೆನ್ಸೆಕ್ಸ್ ಎಂಟ್ರಿ 300 ಕೊಟ್ಟಿದ್ದೆ, ಅದು ಎಲ್ಲಿಗೋಗಿದೆ ನೋಡಿ. ಇನ್ವೆಸ್ಟ್ಮೆಂಟ್ 1:4 ಟೈಮ್ಸ್. ಓಕೆ, ಇದು ಇವತ್ತು ಲೆವೆಲ್ ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ನೆಕ್ಸ್ಟ್ ATM OTM ಹೆಂಗೆ ಬೈ ಮಾಡಬೇಕು, ಅದನ್ನ ಯಾವ ಥರ ಚೆಕ್ ಮಾಡ್ಕೋಬೇಕು. 2 ಕಾಮೆಂಟ್ಗೆ ಎಷ್ಟು ದೊಡ್ಡದಾಯ್ತು ನೋಡಿ. ನನಗೆ 1-2 ಕಾಮೆಂಟ್ ಇಂಪಾರ್ಟೆಂಟ್ ಅಲ್ಲ, ಲರ್ನಿಂಗ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಫಾಲೋ ಮಾಡಿದ್ಮೇಲೆ ಅವ್ರು ಏನಾದರೂ ಕಲಿಬೇಕು, ಅದು ಇಂಪಾರ್ಟೆಂಟ್. ಓಕೆ, ನನಗೆ ಯೂಟ್ಯೂಬಿಂದ ಏನು ಬರಲ್ಲ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಈ 15 ನಿಮಿಷ ಟೈಮ್ ವೇಸ್ಟ್ ಅಂತ ಕೂಡ ಗೊತ್ತು. ಆದ್ರೂ ಅವ್ರು ಯಾರೋ ಗೊತ್ತಿಲ್ಲದಿದ್ರೂ ಕೂಡ ನಾನು ಏನಕ್ಕೆ ರೆಸ್ಪಾಂಡ್ ಆಗ್ತಾ ಇದ್ದೀನಿ ಅಂದರೆ, ಅವ್ರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದಾರೆ, ಅದಕ್ಕೆ. ಓಕೆ, ನಮ್ಮನ್ನು ಫಾಲೋ ಮಾಡೋದು ಪ್ರತಿಯೊಬ್ಬರು ಏನೋ ಒಂದು ಕಲಿಬೇಕು. ನೀವು ಈ ಥರ ಕ್ವಶನ್ಸ್ ಕೇಳ್ತಾ ಇದ್ರೆ, ಈ ಥರ ಡೌಟ್ಸ್ ಕೇಳ್ತಾ ಇದ್ರೆ, ನನಗೂ ಒಂದು ಮೋಟಿವೇಶನ್ ಇನ್ನೂ ಸ್ವಲ್ಪ ಹೇಳ್ಕೊಡೋಕ್ಕೆ. ಏನಿಲ್ಲ ಅಂದರೆ ನಾವು ಲೈಟ್ ತಿಸ್ಕೊಳಂತೆ. ಇವಾಗ ಸರ್ ಈಗ ನೋಡ್ಕೊಳ್ಳಿ, ಯಾವ ಥರ ಚೆಕ್ ಮಾಡಬೇಕು ITM OTM ಅಂದರೆ ತುಂಬ ಸಿಂಪಲ್. ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ಬಿಗಿನರ್ಸ್ ನೋಡ್ಕೊಳ್ಳಿ. ITM OTM ATM ಯಾವ ಥರ ಚೆಕ್ ಮಾಡ್ಕೋಬೇಕು ಸರ್, ಅದು ಎಲ್ಲಿ ನೋಡಬೇಕು ಅಂದರೆ ತುಂಬ ಸಿಂಪಲ್. ನೀವು ಕ್ರೋಮ್ ಓಪನ್ ಮಾಡಿ. ಓಕೆ, ಕ್ರೋಮ್ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ NSE ಇಂಡಿಯಾ ಅಂತ ಬರುತ್ತೆ. NSE ಇಂಡಿಯಾ ಅಂತ ಹೊಡೀರಿ, ಆಪ್ಷನ್ ಚೈನ್ ಬರುತ್ತೆ. ಆಪ್ಷನ್ ಚೈನ್ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಡಿಫಾಲ್ಟ್ ಆಗಿ ನಿಫ್ಟಿ ಅಂತಿರುತ್ತೆ. ಇಲ್ಲಿ ಡಿಫಾಲ್ಟ್ ಆಗಿ ನಿಫ್ಟಿ ಅಂತಿರುತ್ತೆ. ನೀವು ಯಾವ್ದು ಡಾಟಾ ಚೆಕ್ ಮಾಡಬೇಕಂದ್ರೆ, ಯಾವ ನಿಫ್ಟಿಯಲ್ಲಿ ಐಟಮ್ ಬೇಕಾ, ಬ್ಯಾಂಕ್ ನಿಫ್ಟಿಯಲ್ಲಿ ಐಟಮ್ ಬೇಕಾ ಅಂತ ನೋಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಬ್ಯಾಂಕ್ ನಿಫ್ಟಿನ ಸೆಲೆಕ್ಟ್ ಮಾಡಿ. ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನೀವು ಮೇಲೆ ಕಾಲ್ಸ್ ಅಂತಿರುತ್ತೆ, ಈ ಕಡೆ ಪುಟ್ಸ್ ಅಂತಿರುತ್ತೆ. ಇದು OI ಚೇಂಜು, ವಾಲ್ಯೂಮು, ಬಿಟ್ ಕ್ವಾಂಟಿಟಿ, ಆಸ್ ಕ್ವಾಂಟಿಟಿ, ಇವೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್, ಅವೆಲ್ಲ ಬಿಟ್ಬಿಡಿ. ಇಲ್ಲಿ ಕಾಲ್ಸ್ ಅಂತ ನೋಡ್ಕೊಳ್ಳಿ, ಇಲ್ಲಿ ಪುಟ್ಸ್ ಅಂತ ನೋಡ್ಕೊಳ್ಳಿ. ಓಕೆ,
ಇವೆರಡು ನೋಡ್ಕೊಳ್ಳಿ. ನೋಡಿಕೊಂಡು ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು 2 ಕಲರ್ ಕಾಣುತ್ತೆ ನೋಡಿ. ಲೈಟ್ ಯೆಲ್ಲೋ ಕಲರ್, ನಾರ್ಮಲ್ ವೈಟ್ ಕಲರ್ ಕಾಣುತ್ತಲ್ಲ. ಇವೆರಡೂ ಕಲರ್ ಎಲ್ಲಿ ಬಂದು ಜಾಯಿಂಟ್ ಆಗ್ತಾ ಇದ್ದಾವೆ, ಇದು 50,600. ಇದು ನಿಮಗೆ ಅಟ್ ದ ಮನಿ ATM. ಓಕೆ, ಈಗ ಇಲ್ಲಿ ಕಾಲ್ಸ್ ಕಡೆ ನೋಡ್ಕೊಂಡ್ರೆ ಲೆಫ್ಟಲ್ಲಿರೋದೆಲ್ಲ ಕಾಲ್ಸ್, ರೈಟಲ್ಲಿರೋದೆಲ್ಲ ಪುಟ್ಸ್. ಈ ಕಲರ್ ಏನು ಕಾಣ್ತಾ ಇದೆ, ಈ ಯೆಲ್ಲೋ ಕಲರ್, ಇದು ನಿಮಗೆ ITM. ಪುಟ್ಸ್ ಕಡೆ ಸೇಮ್ ಕೆಳಗಡೆ ಇರುತ್ತೆ ITM. ಓಕೆ, ಅದಾದಮೇಲೆ ಇಲ್ಲಿ ಏನು ಕಾಣ್ತಾ ಇದೆ ವೈಟ್ ಕಲರಲ್ಲಿ, ಇದು ನಿಮಗೆ OTM. ಪುಟ್ಸ್ ಕಡೆ ಇದಕ್ಕೆ ಆಪೋಸಿಟ್ ಇದು OTM. ಇಲ್ಲಿ ಪ್ರೈಸಸ್ ಚೇಂಜ್ ಆಗ್ತಾ ಇರ್ತವೆ ನೋಡ್ಕೊಳ್ಳಿ. ಇವೆರಡಕ್ಕೂ ಸೆಂಟ್ರಲ್ ಇರೋದು ಇದು ಅಟ್ ದ ಮನಿ. ಅರ್ಥ ಆಯ್ತಲ್ಲ, ಇದು ATM. ಆಪೋಸಿಟ್ ಡೈರೆಕ್ಷನಲ್ಲಿ ಇರ್ತವೆ. ಈ ಥರ ಚೆಕ್ ಮಾಡ್ಕೋಬೋದು ಬಿಗಿನರ್ಸ್. ಓಕೆ, ನಿಧಾನಕ್ಕೆ ಇನ್ನೊಂದು ಸರ್ತಿ ವೀಡಿಯೋ ಪ್ಲೇ ಮಾಡಿ ಕೇಳಿಸ್ಕೊಳ್ಳಿ. ಈ ಥರ ಚೆಕ್ ಮಾಡ್ಕೋಬೋದು. ಓಕೆ, ಅಲ್ಲಿ ಆಪ್ಷನ್ ಚೇನ್ ಓಪನ್ ಮಾಡಿ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ, ಎರಡೂ ಕಲರ್ ಎಲ್ಲ ಜಾಯಿಂಟ್ ಆಗುತ್ತೋ ಅಲ್ಲಿಗೆ ತಂದು ನಿಲ್ಲಿಸಿ. ಇದು ಅರ್ಥ ಆಯ್ತಲ್ಲ ಯಾವ ಥರ ನೋಡ್ಕೋಬೇಕು ಅಂತ. ಇದು ಬಿಗಿನರ್ಸ್ಗೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಮತ್ತೆ ಏನಾದರೂ ಸಪ್ರೇಟ್ ಅದರದ್ದು ಒಂದು ಬೇಕಾದ್ರೆ ಒಂದು ವೀಡಿಯೋ ಮಾಡೋಣ. ನೋ ಪ್ರಾಬ್ಲಮ್, ಮಾಡೋಣ. ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್, ಪ್ರತಿ ಸಲ ನಾವು ಟ್ರೇಡ್ ಮಾಡಬೇಕಾದ್ರೆ ಪ್ರತಿ ಸಲ ಹೋಗಿ ಚಾರ್ಟ್ ಮೇಲೆ ನೋಡ್ಕೋಬೇಕಾ, ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ವಾ ಅಂದರೆ ಇದೆ. ತುಂಬ ಸಿಂಪಲಾಗಿ ಹೇಳ್ತೀನಿ ನೋಡ್ಕೊಳ್ಳಿ. ಈಗ ನಾವು ಬೆಳಿಗ್ಗೆ ಇಲ್ಲಿಂದ P ತಗೊಂಡಿದ್ದೀವಿ. ಓಕೆ, ಇಲ್ಲಿಂದ P ತಗೊಂಡಿದ್ದೀವಿ. ನಾರ್ಮಲಾಗಿ ಇಲ್ಲೇ ಫಸ್ಟ್ ಕ್ಯಾಂಡಲ್ ಐಯಲ್ಲೇ ತಗೊಂಡಿದ್ದೀವಿ, ಅದು ಬೇಡ. ನೀವು ಪ್ಯಾಟ್ರನ್ ಹೇಳ್ತೀನಿ. ನೀವು ಇಲ್ಲಿ P ತಗೊಂಡಿದ್ದೀರಾ, ನಿಮ್ಮ SL ಇಲ್ಲಿದೆ, ನಿಮ್ಮ ಟಾರ್ಗೆಟ್ ಇಲ್ಲಿದೆ. ಓಕೆ, ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ SL ಇಲ್ಲಿ ಎಂಟ್ರಿ ಇದೆ, ನಿಮ್ಮ SL ಇಲ್ಲಿದೆ, ನಿಮ್ಮ ಟಾರ್ಗೆಟ್ ಇಲ್ಲಿದೆ. ನಿಮ್ಮ SL ಎಲ್ಲಿದೆ, ನಿಮ್ಮ ಎಂಟ್ರಿ ಇಲ್ಲಿದ್ಮೇಲೆ ನಿಮ್ಮ SL ಎಲ್ಲಿದೆ, ಈ ಕಡೆ ಇರೋದೆಲ್ಲ ITM. ಓಕೆ, ತುಂಬ ಸಿಂಪಲ್. ಅಂದರೆ ನೀವು 25,000 ರೂಪಾಯಿ ಇಲ್ಲಿ ತಗೊಂಡಿದ್ರೆ ನಿಫ್ಟಿ ಅಂದರೆ 25,100 SL ಇದೆ ಅಂದರೆ 25,100 ITM. 25,150, 200 ಇವೆಲ್ಲ ITM. ಓಕೆ, ನಿಮ್ಮ SL ಕಡೆ ಇರೋದೆಲ್ಲ ITM. ನಿಮ್ಮ ಟಾರ್ಗೆಟ್ ಎಲ್ಲಿದೆ ಇದೆಲ್ಲ OTM. ಓಕೆ, ಅರ್ಥ ಆಯ್ತಲ್ಲ. ಎಂಟ್ರಿ ಆದಮೇಲೆ SL ಕಡೆ ಬರೋದು ಅಂದರೆ CE ತಗೊಂಡ್ರೆ ಅಂತ ಇಟ್ಕೊಳ್ಳಿ. CE ಇಲ್ಲಿ ತಗೊಂಡಿದ್ದೀರಾ, ಇಲ್ಲಿ ಟಾರ್ಗೆಟ್ ಇದೆ ಅಂದರೆ ಇಲ್ಲಿ SL ಇಟ್ಟಿರ್ತೀರಾ. SL ಕಡೆ ಇರೋದು ITM, ಟಾರ್ಗೆಟ್ ಕಡೆ ಇರೋದು OTM. ತುಂಬ ಸಿಂಪಲ್. ಓಕೆ, ಅರ್ಥ ಆಯ್ತಲ್ಲ. ಇದು ಇವಾಗ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದ್ದಾವೆ. ಸಬ್ಜೆಕ್ಟು ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಬಂದರೆ ಕೇಳಿ, ನೋಡೋಣ, ಎಕ್ಸ್ಪ್ಲೇನ್ ಮಾಡೋಣ. ಓಕೆ ಓಕೆ ಸರ್, ಅದೆಲ್ಲ ಆಗೋಯ್ತು. ವಿಡಿಯೋ ಲೆಂತ್ ಆಗೋಯ್ತು. ಇವಾಗ ಹೇಳಿ ನಾಳೆ ಏನು ಮಾಡಬೇಕು ಸರ್? ಸಾರಿ, ಮಂಡೇ ಏನು ಮಾಡಬೇಕು? ತುಂಬ ಸಿಂಪಲ್ ಇರ್ತದೆ ಸರ್, ನಥಿಂಗ್, ಏನೂ ಮಾಡೋಂಗಿಲ್ಲ. ಮಂಡೇ ಇದ್ರ ಮೇಲೆ ಬಂದರೆ CE ಬೈ ಮಾಡಿ ಅಷ್ಟೇ. ಓಕೆ, ಅದು ಕೂಡ ನನ್ನ ವ್ಯೂ ಸರ್. ಆಮೇಲೆ ನಿಮ್ಗೆ ಹೇಳೋದು ಮರ್ತಿದ್ದೆ, ನೀವು ಹೇಳಿದ್ರೆ ನಾವು ಮಾಡಿದೆ ಅಲ್ಲ. ಇದರಲ್ಲಿ ಹೇಳೋದು ಓನ್ಲಿ ಎಜುಕೇಷನಲ್ ಪರ್ಪಸ್. ಇದರಲ್ಲಿ ರಾಂಗ್ ಆಗ್ಬೋದು, ರೈಟ್ ಆಗ್ಬೋದು. ಇವತ್ತೆಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಸರ್, ಪಿನ್ ಟು ಪಿನ್ ವರ್ಕ್ ಆಗಿದೆ ಅಂತ ನಾಳೆ ವರ್ಕ್ ಆಗಬೇಕಂತ ಏನಿಲ್ಲ. ನಾಳೆ ಲಾಸು ಆಗ್ಬೋದು. ಎಲ್ಲ ನಿಮ್ಮ ಧೈರ್ಯ, ನಿಮ್ಮ ರಿಸ್ಕ್. ಅದು ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ದಿಸ್ ಈಸ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಆ್ಯಂಡ್ ಮೈ ವ್ಯೂ ಓನ್ಲಿ, ದಟ್ಸ್ ಇಟ್. ಓಕೆ, ನೀವು ಮಂಡೇ ಏನು ಮಾಡಬೇಕಂದ್ರೆ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿ ವೆಯ್ಟ್ ಮಾಡಿ ಒಂದು 15 ನಿಮಿಷ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ 9ವರೆಗೂ ಟ್ರೇಡ್ ಮಾಡಬೇಡಿ. ಒಂದು 15 ನಿಮಿಷ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿ ರಿಜೆಕ್ಷನ್ ಬಂದಿದೆ ಅಂದರೆ ಈ ಕ್ಯಾಂಡಲ್ ಹೈ ಮೇಲೆ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಎಲ್ಲಿಂದ ಬಂತು ಅಲ್ಲಿಗೆ ಟ್ರಯಲ್ ಮಾಡ್ತಾ ಹೋಗಿ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಹೋಗಿ. ಇಲ್ಲ ಫ್ಲ್ಯಾಟ್ ಓಪನ್ ಆದರೆ ಇದ್ರ ಒಳಗಡೆ ಇರೋಷ್ಟೊತ್ತು ವೆಯ್ಟ್ ಮಾಡಿ, ಇದು ಬ್ರೇಕ್ ಆದರೆ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಇದು ಕರೆಕ್ಷನ್ ಬರುತ್ತೆ, ಅವಾಗ ಇದು ಇಲ್ಲಿ ಕರೆಕ್ಷನ್ ಬಂದು ಇಲ್ಲಿಂದ ಮತ್ತೆ ಬೈ ಪ್ಲ್ಯಾನ್ ಆಗುತ್ತೆ. ಓಕೆ, ಸೆಲ್ಲಿಂಗ್ ಮಾಡಬೇಕು ಅಂದರೆ ಇದ್ರ ಕೆಳಗಡೆ ಬಂದು ಒಂದು 15 ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಬೇಕು. ಅದು ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಮಾಡಬೇಕು. ಅದು ನಾನು ಲೈವಲ್ಲೇ ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ನಾನು ಫ್ರೀ ಇದ್ದರೆ, ಇಲ್ಲ ಫೆಸ್ಟಿವಲ್ ಬ್ಯುಸಿ ಇದ್ದು, ಯಾಕಂದರೆ ನಮ್ಮ ಆಫೀಸ್ ಮುಂದೆ ಗಣೇಶ ನಿಲ್ಲಿಸ್ತಾ ಇದ್ದಾರೆ, ಆ ಸ್ಪೀಕರ್ ಸೌಂಡ್ಗೆ ಇರೋಕ್ಕಾಗಲ್ಲ. ಇಲ್ಲ ಅಂದರೆ ನೀವು ನೋಡ್ಕೊಳ್ಳಿ, ಇದ್ರ ಕೆಳಗಡೆ ಒಂದು 15 ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಿ ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆದರೆ ಮಾತ್ರ P, ರಿಜೆಕ್ಷನ್ ಬಂದಿದೆ ಅಂದರೆ CE. ಓಕೆ, ಇಲ್ಲಿಂದ CE. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಇದು ಫಾಲ್ ಆಗೋಗಿದೆ. ಓಕೆ, ಆಗೋಗಲಿ, ಸಂತೋಷ.
ನೋ ಪ್ರಾಬ್ಲಮ್, ಪ್ರಾಫಿಟ್ ಬಂದಿದೆ. ಈಗ ನಿಫ್ಟಿ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಸ್ವಿಂಗನ್ನ ಬ್ರೇಕ್ ಮಾಡಬೇಕದು. ಇದ್ರ ಮೇಲೆ ಬ್ರೇಕ್ ಮಾಡಿದ್ರೆ ಮೇಲೆ ಹೋಗೋ ಚಾನ್ಸಸ್ ಇದೆ. ಓಕೆ, ಜನ ಏನಾದರೂ ಹೇಳ್ಕೊಳ್ಳಿ, 25,000 ರೌಂಡ್ ಫಿಗರು ಅದು ಬ್ರೇಕ್ ಮಾಡಿ ಕೆಳಗಡೆ ಬಂದುಬಿಡ್ತು, ಮಾರ್ಕೆಟ್ ಫಾಲ್ ಆಯಿತು. ಓಕೆ, ವೆರಿ ಗುಡ್, ನೋ ಪ್ರಾಬ್ಲಮ್, ಐ ನೋ, ನಾವು ಮಾಡಿದ್ದೀವಿ. ಬಟ್ ಇದ್ರ ಮೇಲೆ ಬಂದರೆ ಸಿ ಇ ಕಡೆ ಇರ್ತೀವಿ. ಇದು ಬ್ರೇಕ್ ಆದರೆ ಮತ್ತೆ ಇಲ್ಲಿಂದ ಸಿ ಇ ಕಡೆ ಇರ್ತೀವಿ. ಇಷ್ಟಿದೆ ಪಿ ಇ ಕಡೆ ಪ್ಲಾನ್ ಮಾಡ್ಕೊಳ್ಳೋಕ್ಕೆ. ಓಕೆ, ಸಿ ಇ ಕಡೆ ಇರಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಪ್ಲಸ್ ಈ ವಾರ ಮಾರ್ಕೆಟ್ ತುಂಬ ಕ್ರಿಟಿಕಲ್ ಇತ್ತಲ್ವ, ಸುಮಾರು ಜನಕ್ಕೆ ಕಷ್ಟ ಆಗಿರ್ಬೋದು, ಲಾಸಸ್ ಕೂಡ ಆಗಿರ್ಬೋದು. ತುಂಬ ಕ್ರಿಟಿಕಲ್ ಇತ್ತು. ಕಂಪ್ಲೀಟ್ ಸೈಡ್ ವೇಸ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಮಂಡೇ ಇಲ್ಲಿಂದ ಹಾಕ್ಬಿಡಿ, ಕಂಪ್ಲೀಟ್ ಸೈಡ್ ವೇಸ್. ಇಷ್ಟು ಕ್ರಿಟಿಕಲ್ ಮಾರ್ಕೆಟಲ್ಲಿ ಎಷ್ಟು ಕಾಲ್ ಕೊಟ್ಟಿದ್ದೀನಿ, ಎಲ್ಲ ಕಾಲು ಟಾರ್ಗೆಟ್ ಡನ್. ಕ್ಲಿಯರ್? ಆಲ್ ಕಾಲ್ಸ್, ಆಲ್ ಡೇಸ್, ಫುಲ್ ವೀಕ್ ಕ್ಲೋಸ್ ವಿತ್ ಗ್ರೀನ್. ಪಿ ಇ, ಸಿ ಇ, ಸಿ ಇ, ಪಿ ಇ, ಪಿ ಇ, ಪಿ. ಓಕೆ, ಆಲ್ ಕಾಲ್ಸ್, ಆಲ್ ಡೇಸ್, ಫುಲ್ ವೀಕ್ ಕ್ಲೋಸ್ ವಿತ್ ಗ್ರೀನ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ ಆ್ಯಂಡ್ ದಿಸ್ ವೀಕ್ ರಿಪೋರ್ಟ್ ಆಲ್ಸೋ. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ, ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ. ಓಕೆ, ಪ್ಲಸ್ ಇನ್ನೊಂದು ವಿಷಯ ಅರ್ಥ ಆಗಬೇಡಿ, ಇವತ್ತು ತುಂಬ ಆರಾಮಾಗಿ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಎಕ್ಸಿಟ್ ಆಗಿರೋದು ಇವರು, ನಾನು ನೋಡಿದೆ ಇವರು ಎಕ್ಸಿಟ್ ಆಗಿದ್ದನ್ನ. ಎಕ್ಸಿಟ್ ಆಗಿ ಮತ್ತೆ ಬಂದು ಅವತ್ತು ನಾವೇನು ಅಪ್ಡೇಟ್ ಕೊಟ್ಟಿಲ್ಲ, ಕಾಲ್ ಕೊಟ್ಟಿಲ್ಲ ಅಂತೇಳಿ ಎಕ್ಸಿಟ್ ಆಗಿ ಹೋಗ್ಬಿಡೋದು. ಮತ್ತೆ ಕಾಲ್ ಬಂತು ಅಂತ ಜಾಯಿನ್ ಆಗೋಕ್ಕೆ ಬಂದರೆ ನಾನು ಅಡ್ಮಿಟ್ ಮಾಡಿಕೊಡಲ್ಲ. ಅರ್ಥ ಆಯ್ತಲ್ಲ ಸರ್? ಡಿಸ್ಮಿಸ್ ನಾನು ಮಾಡ್ಕೊಳ್ಳಲ್ಲ. ಯಾಕಂದರೆ ಒಂದು ಸಲ ನನ್ನ ಗ್ರೂಪ್ ಬೇಡ ಅಂತ ಹೋದ್ಮೇಲೆ ನೀವು ಬಂದರೆ ನಾನು ಮಾಡ್ಕೊಳ್ಳಲ್ಲ. ಕ್ಲಿಯರ್? ಥ್ಯಾಂಕ್ ಯು ವೆರಿ ಮಚ್. ಮಂಡೇ ಸಿಗೋಣ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಥರ ಏನಾದರೂ ಡೌಟ್ಸ್ ಇದ್ದು ನೀವು ಕಾಮೆಂಟ್ ಮಾಡಿದ್ರೆ ಇಷ್ಟಿಷ್ಟು ಟೈಮ್ ಆದರೂ ಪರವಾಗಿಲ್ಲ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ನಮಗೆ ಇನ್ನೂ ಪ್ರಾಬ್ಲಮ್ಸ್ ಇದ್ದಾವೆ ಸರ್, ಇನ್ನೂ ಡೌಟ್ಸ್ ಇದ್ದಾವೆ, ನಮಗೆ ಸ್ವಲ್ಪ ಕ್ಲಾರಿಟಿ ಬೇಕು ಅಂದರೆ ಎಷ್ಟು ಜನ ಇಂಟ್ರೆಸ್ಟ್ ಇದ್ದೀರಾ, ನಿಮ್ಮ ನೇಮ್ ಅದು ಯೂಟ್ಯೂಬಲ್ಲಿ ಕಾಮೆಂಟಲ್ಲಿ ಮಾತ್ರ ಐ ಆಮ್ ಇಂಟ್ರೆಸ್ಟೆಡ್ ಸರ್, ಮೈ ನೇಮ್ ಈಸ್ ಅಂತ ಈ ಥರ ನೀವು ನೇಮ್ ಹಾಕಿದರೆ ಆ ನೇಮನ್ನು ನಾವು ನೋಟ್ ಮಾಡಿರ್ತೀವಿ. ನೆಕ್ಸ್ಟ್ ವೀಕ್ ಆಗಲ್ಲ, ಅಪಾಯಿಂಟ್ಮೆಂಟ್ ಇದೆ. ಓಕೆ, ನೆಕ್ಸ್ಟ್ ಅದಕ್ಕೂ ಮುಂಚೆ ವಾರ 15 ದಿವಸ ಆದಮೇಲೆ, ಇಲ್ಲ ವರ್ಕಿಂಗ್ ಡೇಸಲ್ಲಿ ಯಾವತ್ತಾದ್ರೂ ಒಂದು ವಾರ ಒಳಗಡೆ, ನೆಕ್ಸ್ಟ್ ಸಾಟರ್ಡೆ ಒಳಗಡೆ ಎಷ್ಟು ಜನ ಹೆಸರು ಹಾಕಿರ್ತೀರ ನಿಮ್ಮೆಲ್ಲರಿಗೂ ಲೈವ್ ಲಿಂಕ್ ಕಳಿಸ್ತೀನಿ. ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಬಂದು ಲೈವಲ್ಲಿ ಕೇಳ್ಬೋದು, ಇಲ್ಲ ಮಾರ್ಕೆಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಬಂದು ಕೂಡ ಕೇಳ್ಬೋದು. ನನಗೆ ಎಷ್ಟು ಗೊತ್ತೋ, ನನಗೆ ಎಷ್ಟು ಬರುತ್ತೋ ಅಷ್ಟು ನಿಮ್ಮ ಡೌಟ್ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನನಗೆಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ, ಎಷ್ಟು ಬರುತ್ತೋ ಅಷ್ಟು ಹೇಳ್ತೀನಿ. ಇನ್ ಕೇಸ್ ನನಗೆ ಗೊತ್ತಿಲ್ಲ ಅಂದರೆ ನೀವು ಹೇಳಿದ್ರು ಕೂಡ ನಾನು ಕೇಳಿಸ್ಕೊತೀನಿ. ಓಕೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಏನಾದರೂ ಮಾರ್ಕೆಟಲ್ಲಿ ಡೌಟ್ ಇದ್ದರೆ ಅವ್ರು ನಿಮ್ಮ ಹೆಸರನ್ನ ಯೂಟ್ಯೂಬಲ್ಲಿ ಕಾಮೆಂಟಲ್ಲಿ ಹಾಕಿರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ವೀಕೆಂಡ್, ಹ್ಯಾಪಿ ಗಣೇಶ ಫೆಸ್ಟಿವಲ್ ಆಲ್ಸೋ. ಮಂಡೇ ಸಿಗೋಣ.